ಗಂಟಾದ ಥೀಮ್ ಪಾರ್ಕ್ ವಿಚಾರ ಮುನ್ನೆಲೆಗೆ ಬಂದ ಪರ ವಿರೋಧ ಚರ್ಚೆ, ಪ್ರತಿಭಟನೆಗಿಳಿದ ರೈತರು. ಜಿಲ್ಲಾಡಳಿತ ಆವರಣದಲ್ಲಿ ರಮ್ಮಿ ಘಮಲು, ಬಡವರ ದೇಗುಲಕ್ಕೆ ಅವಮಾನ, ಚಾಲಕರ ಕಾರ್ಯಕ್ಕೆ ಆಕ್ರೋಶ. ಕೆಐಎಡಿಬಿ ಥೀಮ್ ಪಾರ್ಕ್ ವಿಚಾರ, ಕೈಗಾರಿಕೆಗಳು ಬೇಡವೆಂದ ರೈತರು, ಪ್ರತಿಭಟನೆ ಎಚ್ಚರಿಕೆ ಕೊಟ್ಟ ಸಂಘಟನೆಗಳು. ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಪ್ರಕರಣಗಳ ವಿಲೇವಾರಿ ಬಾಕಿ, ಸೂಕ್ತ ವಿಲೇವಾರಿಗೆ ನಿರಂತರ ಶ್ರಮ, ಲೋಕಾಯುಕ್ತ ನ್ಯಾಯಾಧೀಶರಾದ ಕೆಎನ್ ಫಣೀಂದ್ರ ಅವರು ಭರವಸೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಅದೊಂದು ಜಿಲ್ಲೆಯಲ್ಲಿ ರೈತರ ಜಮೀನು ವಶಕ್ಕೆ ಪಡೆದು ಕೈಗಾರಿಕಾ ಥೀಮ್ ಪಾರ್ಕ್ ಮಾಡಲು ಕೆಐಎಡಿಬಿ ಮುಂದಾಗಿದೆ. ಆದರೆ ಇದಕ್ಕೆ ಕೆಲ ರೈತರು ವಿರೋಧ ಮಾಡಿದ್ರೆ, ಇನ್ನು ಕೆಲ ರೈತರು ಕೈಗಾರಿಕೆಗಳು ಬೇಕೇ ಬೇಕು ಅಂತ ಪ್ರತಿಭಟನೆ ನಡೆಸಿದ್ದಾರೆ. ಅರೆ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ಭೂಮಿಯನ್ನು ಏನು 13 ಹಳ್ಳಿ ಇದೆಯೋ ಹೀಗೆ ಒಂದು ಕಡೆ ರೈತರು ತಾವು ಬೆಳೆದ ತರಕಾರಿಗಳನ್ನು ತಂದು ಪ್ರತಿಭಟನೆ ಮಾಡ್ತಾ ಇರೋ ರೈತರು, ಇನ್ನು ಮತ್ತೊಂದೆಡೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರೇ ಬೇಕೇ ಬೇಕು, ಕೈಗಾರಿಕೆಗಳು ಬೇಕು ಅಂತ ಪ್ರತಿಭಟನೆಗಿಳಿದಿರೋ ರೈತರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಡೀಪ್ ಥೀಮ್ ಪಾರ್ಕ್ ಮಾಡಲು ಕೆಐಎಡಿಬಿ ವತಿಯಿಂದ 13 ಹಳ್ಳಿಗಳಲ್ಲಿ ಬರೋಬ್ಬರಿ 2800 ಎಕರೆ ಭೂಮಿಯನ್ನ ಭೂಸ್ವಾಧೀನ ಮಾಡಿಕೊಳ್ಳಲು ಪ್ರಕ್ರಿಯೆಗಳು ಆರಂಭವಾಗಿವೆ. ಈಗಾಗಲೇ ಜಮೀನು ಕೊಡುವ ಹಾಗೂ ಕೊಡದೇ ಇರುವ ರೈತರು ಅಭಿಪ್ರಾಯ ಸಂಗ್ರಹ ಸಭೆಯನ್ನು ಸಹ ಮಾಡಲಾಗಿದೆ. ಆದರೆ ಇದಕ್ಕೆ ಕೆಲ ರೈತರು ವಿರೋಧವನ್ನು ವ್ಯಕ್ತಪಡಿಸಿ, ನಮ್ಮ ಜಮೀನು ಕೊಡೋದಿಲ್ಲ, ಫಲವತ್ತಾದ ಭೂಮಿಯನ್ನು ಹಾಳು ಮಾಡಲು ಬಿಡೋದಿಲ್ಲ, ನಮಗೆ ಕೈಗಾರಿಕೆಗಳು ಬೇಡವೇ ಬೇಡ ಅಂತ ಹೋರಾಟ ನಡೆಸಿದ್ದಾರೆ. ಎಷ್ಟೊಂದು ನೋವಾಗಿದೆ, ಮನಸ್ಸಿಗೆ ನೋವಾಗಿತ್ತು. ಆದರೂ ಕೂಡ ತಾಲೂಕು ಆಡಳಿತ, ಜಿಲ್ಲಾಡಳಿತದ ಮೇಲೆ ನಂಬಿಕೆ ಇಟ್ಟು ನಾವು ರೈತರ ಪರವಾಗಿ ನಿಮಗೆ ಸಹಕಾರವನ್ನು ಕೊಟ್ಟಿವಿ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಏನು ಹಕ್ಕು ಇದೆ, ಮತದಾನ ಹಕ್ಕು, ಆ ರೀತಿ ತಾವು ಮಾಡಿದ್ರಲ್ಲ, ಅದು ಕೆಐಎಡಿಬಿ ಆಗ್ತಾನೆ ಇಲ್ಲ. ಆದರೂ ಕೂಡ ನಿಮಗೆ ನಾವು ಸಹಕಾರವನ್ನು ಕೊಟ್ವಿ. ಅಂದು ಒಳಗಡೆ ಬಿಡಲಿಕ್ಕೆ ನಮ್ಮನ್ನ ಬೆಳಗಡೆ ಬಿಡಲಿಕ್ಕೆ ನೀವು ಆಗಿಲ್ಲ. ಪೊಲೀಸಿನ ದರ್ಪಗಾಲಿಯಿಂದ ನಮ್ಮನ್ನು ತಡೆದ್ರಿ. ಇವತ್ತು ಅದೇ ರೀತಿ ಒಳಗಡೆನೂ ಕೂಡ ಒಂದು ಕೆಂಪುದು ಒಂದು ಬಿಳಿದು ಕೊಟ್ಟು ತಾವು ಮಾಡಿದ್ರಿ. ಆದ್ರೆ ಅಂತಿಮವಾಗಿ ಎಣಿಕೆ ಮಾಡೋದು ಕೂಡ ನಮ್ಮನ್ನು ಕರೆಯಿಲ್ಲ. ಅಂದ್ರೆ ಇದ್ಯಾವ ಪ್ರಜಾಪ್ರಭುತ್ವ ಅಥವಾ ಏನು ಸಹಕಾರ ಸಂಘಗಳ ನಿಬಂಧನೆ ಪ್ರಕಾರ ಇದೆಯಾ ಅಥವಾ ಪ್ರಜಾಪ್ರಭುತ್ವದಲ್ಲಿ ಇದೆಯಾ? ಆ ವಿಚಾರ ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ಸುಧಾಕರ್ ಅವರು ಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ. ಏನಿವತ್ತು ಬಹಳ ಇನುವಿಂದ ಮನವಿ ಮಾಡ್ತಾ ಇದ್ದೇವೆ. ಇವತ್ತು ತಾವೇನು ಇದೇ ಜಾಗದಲ್ಲಿ ಮುಂದೆ ಹೇಳಿದ್ರಿ, ಇವತ್ತು ಅಂಬೇಡ್ಕರ್ ಭವನದ ಸಂದರ್ಭದಲ್ಲಿ ತಾವೇನು ಹೇಳಿದ್ರಿ, ಯಾರು ಮುಂದೆ ಬಂದ್ರೆ ಅವರಿಗೆ ನಾವು ಕೈಗಾರಿಕೆಯನ್ನು, ಯಾರು ಜಮೀನು ಹೆಚ್ಚಿಗೆ ಕೊಟ್ರೆ ನಾವು ಕೈಗಾರಿಕೆಯನ್ನು ಮಾಡ್ತೇವೆ, ಕಡಿಮೆ ಕೊಟ್ರೆ ವಾಪಸ್ ಮಾಡ್ತೇವೆ. ಆ ಮಾತು ತಾವು ದಯಮಾಡಿ ಉಳಿಸ್ಕೊಳ್ಬೇಕು ಅಂತೇಳಿ ಸುಧಾಕರ್ ಅವರಿಗೆ ಹೆಚ್ಚು ಒತ್ತನ್ನು ಕೊಡ್ತೇವೆ. ಇನ್ನು ಇದಕ್ಕೆ ವಿರೋಧವಾಗಿ ಮತ್ತೊಂದು ರೈತರ ಬಣ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಬಳಿ ಜಮಾಯಿಸಿ, ನಮಗೆ ಕೈಗಾರಿಕೆಗಳು ಬೇಕೇ ಬೇಕು, ನಮ್ಮ ಭಾಗದ ಯುವಕರು ಉದ್ಯೋಗ ಹರಸಿ ಬೇರೆ ಕಡೆ ವಲಸೆ ಹೋಗುವಂತಾಗಿದೆ, ನಮ್ಮಲ್ಲೇ ಕೈಗಾರಿಕೆಗಳು ಆದರೆ ಉದ್ಯೋಗಗಳು ಸಿಗಲಿವೆ, ನಮಗೆ ಅನುಕೂಲ ಆಗಲಿದೆ ಅಂತ ರೈತರು ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ಇವತ್ತು BA ಡಿಗ್ರಿ MA PhD ಮಾಡ್ಕೊಂಡಿರ್ತಕ್ಕಂಥವರು ಉದ್ಯೋಗ ಇಲ್ದರೆ ಇವತ್ತು ವಲಸೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ನಮ್ಮ ತಾಲೂಕಿನಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು. ಮತ್ತು ಏನು ಭೂಮಿ ಕೊಡ್ತಕ್ಕಂಥ ರೈತರಿಗೆ ಸರ್ಕಾರ ಉತ್ತಮ ಬೆಲೆ ನಿಗದಿ ಮಾಡಬೇಕು. ಯಾರು ಭೂಮಿ ಕೊಡ್ತಾರೋ ಆ ಭೂಮಿ ಕೊಟ್ಟಂತಹ ಪ್ರತಿ ಮನೆಗೊಂದು ಉದ್ಯೋಗ ನೀಡಬೇಕು ಅಂತೇಳಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಅವರವರ ವಿವೇಚನೆಗೆ, ಅವರವರ ಯೋಚನೆಗೆ ಬಿಟ್ಟಂಥ ವಿಚಾರ. ಅವರ ಹೋರಾಟ ಅವರದು, ನಮ್ಮ ಹೋರಾಟ ನಮ್ಮದು. ನಮಗೇನಾಗಿದೆ ಅಂದರೆ, ಈಗ 2823 ಎಕರೆ ಏನಿದೆ, ಅದರಲ್ಲಿ 1200 ಎಕರೆ ಸರ್ಕಾರಿ ಜಮೀನಿದೆ. ಇನ್ನು 600 ಎಕರೆ ರೈತರು ಕೊಡೋದಕ್ಕೆ ರೆಡಿ ಇದ್ದಾರೆ. 1800 ಆಯಿತು. 521 ಎಕರೆ PSL ಕಂಪ್ನಿದಿದೆ. ಅದೆಲ್ಲ ಬಯಲು ಸೀಮೆ ಪ್ರದೇಶ. ಅದರಿಂದ 2200 ಎಕರೆ ಆಲ್ರೆಡಿ ಈಗ ಬಯಲು ಪ್ರದೇಶ ಇದೆ. ಅದರಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು, ಅಭಿವೃದ್ಧಿ ಆಗಲೇಬೇಕು ಅಂತಕ್ಕಂಥದ್ದು. ಆನಂತರ ಇನ್ನೊಂದೇನೆಂದರೆ, 20% ಮಾತ್ರ ನೀರಾವರಿ ಇದೆ. ಎಲ್ಲ ಪ್ರತಿ ಹಳ್ಳಿಯಲ್ಲಿ ನೋಡ್ಕೊಳ್ಳಬೇಕಾದ್ರೆ 20% ಮಾತ್ರ ನೀರಾವರಿ ಪ್ರದೇಶ ಇದೆ. ಆದ್ದರಿಂದ ಉಳಿದಂಥದ್ದೆಲ್ಲ ಬಯಲುಸೀಮೆ ಆಗಿದೆ. ಯಾವುದೇ ಶಾಶ್ವತ ನೀರಾವರಿ ಇಲ್ಲ. ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ.
ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗಬೇಕು, ಅಭಿವೃದ್ಧಿ ಆಗಬೇಕು ತಾಲೂಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಷ್ಟೇ. ಸರ್ ಅವ್ರು ಮಾಡಿ ಅದು ಹೇಳ್ತಿದ್ವಲ್ಲ, ಅವ್ರವ್ರ ವಿವೇಚನೆಗೆ ಬಿಟ್ಟಂಥದ್ದು, ಅವ್ರವ್ರ ಯೋಚನೆ ಅವ್ರದ್ದು. ಈಗ ನಾವು ಕೊಡ್ತಾ ಇದ್ದೀವಲ್ವ, ಈಗ ನಾವು ರೈತರೇ ಅಲ್ವಾ. ಈಗ 90 ಈಗ ಅಲ್ಲಿ ಮುಕ್ತವಾಗಿ ಮತದಾನ ಮಾಡಿಸಿದ್ರು. ಅದರಲ್ಲಿ 360-370 ಜನ ಕೊಡ್ತೀವಿ ಅಂತ ಹಾಕಿದ್ರು, 420 ಜನ ಕೊಡೋದಿಲ್ಲ ಅಂತ ಹಾಕಿದ್ರು. ಇನ್ನು 280 ಜನ ತಟಸ್ಥವಾಗಿದ್ದಾರೆ. ಅವ್ರ ಉದ್ದೇಶ ಏನು, ಯಾರಿಗ ಒತ್ತಡಗಳಿಂದ ಮಣದು ಏನಾದರೂ ಆಗಲಿ ಅಂತೇಳಿದ್ದಾರೆ. ಅಲ್ಲಿಗೆ ಎಷ್ಟಾಯಿತು, 660 ಆಯಿತು 1000ರಲ್ಲಿ. ಸರ್ ಅದು ಗೊತ್ತಿಲ್ಲ ಸರ್, ಅವ್ರನ್ನೇ ಕೇಳಬೇಕಾಗತ್ತೆ. ಅಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪಾತ್ರ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾ ಇದೆ. ಅವ್ರ ಪರ ನಿಂತಿದ್ದಾರೆ ಅಂತಕ್ಕಂಥ ಘಂಟಾಘೋಷವಾಗಿ ಎಲ್ಲರೂ ಹೇಳಲಿಕ್ಕೆ ಸಿದ್ಧವಾಗಿದ್ವಿ. ಒಂದು ಮಾತು ಹೌದೌದು. ಈಗ ಅಲ್ಲಿ ಕುಳಿತಿರ್ತಕ್ಕಂಥ ಪತ್ರಿಕಾ ಹೇಳಿಕೆ ನೀಡಿರ್ತಕ್ಕಂಥ ಕೆಲವು ರೈತರು ಅದೇ ರೈತರ ಜಮೀನನ್ನು ಉದ್ಯಮಿಗಳಿಗೆ ಕೊಟ್ಟಿರ್ತಕ್ಕಂಥ ನಿದರ್ಶನಗಳು ನಮ್ಮ ಹತ್ರ ಇದೆ. ರೈತರೇ ಹೇಳ್ತಾರೆ, ದಾಖಲೆ ಇದೆ, ದಾಖಲೆ ಸಮೇತ. ಹೌದೌದು, ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ಯಾರನ್ನೋ ಉದ್ಯಮಿನ ಬದುಕಿಸ್ಲಿಕ್ಕಾಗಿ ಈ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಪ್ರಯತ್ನ ಪಡ್ತಿದ್ದಾರೆ. ನಮ್ಮ ಹೆಸರು ರಾಮಣ್ಣಪ್ಪ ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರು. ಒಟ್ನಲ್ಲಿ ಜಂಗಮಕೋಟೆ ಬಳಿ ಕೈಗಾರಿಕಾ ಪಾರ್ಕ್ಗೆ ಸರ್ಕಾರ ಮುಂದಾಗಿದ್ದು, ಕೆಐಎಡಿಬಿ ವತಿಯಿಂದ ಭೂಸ್ವಾಧೀನಕ್ಕೆ ಪ್ರಕ್ರಿಯೆಗಳು ಆರಂಭವಾಗಿದ್ದು, ಇತ್ತ ರೈತರ ನಡುವೆಯೇ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರೋದು ವಿಪರ್ಯಾಸವೇ ಸರಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲಾಡಳಿತ ಕಚೇರಿಯಲ್ಲಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎಸ್ ಫಣೀಂದ್ರ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟ ದೂರುಗಳ ಬಗ್ಗೆ ಅಧಿಕಾರಿಗಳ ಜೊತೆ ತನಿಖೆ ನಡೆಸುತ್ತಿದ್ದರೆ ಹೊರಗೆ ಸರ್ಕಾರಿ ವಾಹನಗಳ ಚಾಲಕರು ರಮ್ಮಿ ಆಟದಲ್ಲಿ ತಲ್ಲೀನರಾಗಿದ್ದರು. ಈ ಕುರಿತು ಒಂದು ವರದಿ. ಎಸ್, ಜಿಲ್ಲಾಧಿಕಾರಿ ಕಚೇರಿ ಅಂದ್ರೆ ದೇವರ ಆಲಯ ಇದ್ದಂತೆ ಅಂತ ಅಲ್ಲಲ್ಲಿ ಬರೆದಿರ್ತಾರೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ. ಆದರೆ ಅಂತಹ ದೇವರ ಆಲಯದ ಆವರಣದಲ್ಲೇ ಕಾನೂನು ಬಾಹಿರ ಆಟದ ಇಸ್ಪೀಟು ಎಲೆಗಳ ಆಟವನ್ನಾಡಿ ಜಿಲ್ಲಾಡಳಿತ ಕಚೇರಿಗೆ ಅವಮಾನ ಮಾಡಿದ್ದಾರೆ. ಒಂದೆಡೆ ಜಿಲ್ಲಾಡಳಿತ ಕಚೇರಿಯಲ್ಲಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎಸ್ ಫಣೀಂದ್ರ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟ ದೂರುಗಳ ಬಗ್ಗೆ ಅಧಿಕಾರಿಗಳ ಜೊತೆ ತನಿಖೆ ನಡೆಸ್ತಾ ಇದ್ರೆ, ಇತ್ತ ಕಚೇರಿ ಆವರಣದಲ್ಲಿ ಸರ್ಕಾರಿ ವಾಹನಗಳ ಚಾಲಕರು ಮರಗಳ ಕೆಳಗೆ ಕುಳಿತು ರಾಜಾರೋಷವಾಗಿ ಇಸ್ಪೀಟ್ ಎಲೆಗಳೊಂದಿಗೆ ರಮ್ಮಿ ಆಡ್ತಾ ಇರೋ ದೃಶ್ಯಗಳು ಪಕ್ಕದಲ್ಲೇ ಕಾರ್ನಲ್ಲಿ ಕುಳಿತಿದ್ದ ವ್ಯಕ್ತಿಯೊಬ್ಬ ಚಿತ್ರೀಕರಣ ಮಾಡಿಕೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ತಂತಿ ಬೇಲಿಯನ್ನು ಅಳವಡಿಸಿಕೊಂಡು ರಕ್ಷಣೆ ಮಾಡಿಕೊಳ್ಳಲು ನಿರ್ದೇಶನ ನೀಡಲಾಯಿತು. ನೀವೇನು ಈಗ ಮಾಡಿಕೊಳ್ಳೋದು, ಸ್ಯಾಂಕ್ಷನ್ ಮಾಡಿಸ್ಕೊಂಡು ಹಣ ಫೆನ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಬೆಸ್ಟು. ಆಯ್ತು, ಮಾಡಿಸಿ, ಏನೋ ಮಾಡಿಸಿ, ಡೈರೆಕ್ಷನ್ ಅಂತ ಕೊಟ್ಟಿರ್ತೀನಿ. ನೀವು ನನ್ನ ಡೈರೆಕ್ಷನ್ ಮೇಲೆ ಅಮೌಂಟ್ ನೀವು ರಿಲೀಸ್ ಮಾಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಕಂಪ್ಲೇಂಟ್ ನೀವು ವಾಪಸ್ ಬಂದ ನಂತರ ಮತ್ತೆ ಪರಿಶೀಲನೆ ಮಾಡಿ ಸರ್, ನಾನು ಬೇಸಿಕ್ಕಾಗಿ ನಮ್ಮ ಪ್ರಾಬ್ಲಮ್ಸ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ ನನ್ನ ಇಲಾಖೆ. ಸರ್ ಏನಿದೆ ಸರ್, ರೆಕಾರ್ಡ್ ರೂಮ್ಗಳು ಯಾವುದೂ ವ್ಯವಸ್ಥಿತವಾಗಿ ಇದ್ದಿರಲಿಲ್ಲ. ನಾನು 2017 ಈ ಇಲಾಖೆಗೆ ಸೇರಿದ ನಂತರ ಸರ್, ನಾನು 2019 ಪತ್ರ ಬರೀತಾನೆ ಇದೆ ಸರ್ ಸರ್ಕಾರಕ್ಕೆ, ಸೇಮ್ ಇದೆಲ್ಲ ಸ್ಕ್ಯಾನ್ ಆಗಿ ಇದು ಡಿಜಿಟಲಿ ನಮಗೆ ಅವೈಲೇಬಲ್ ಆಗಬೇಕು. ಯಾಕೆಂದರೆ ಸರ್, ಒಂದು ರೆಕಾರ್ಡ್ ರೂಮಲ್ಲಿ ಏನಿಲ್ಲ ಅಂದ್ರೂ 1.5 ಲಕ್ಷದಿಂದ 2 ಲಕ್ಷ ಫೈಲ್ ಇರುತ್ತೆ. ಒಂದು ಫೈಲು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡಿಸ್ಪ್ಲೇಸ್ ಆಗಿತ್ತು ಅಂತಂದ್ರೆ ಅದನ್ನು ಈ ಜನರಲ್ಲಿ ಹುಡ್ಲಿಕ್ಕೆ ಆಗೋದಿಲ್ಲ ಸರ್. ಆದ್ದರಿಂದ ನಮಗೆ ತುಂಬ ಲಿಟಿಗೇಷನ್ಸ್ ಆಗ್ತಿತ್ತು, ಇದಾಗ್ತಿತ್ತು ಸರ್. ನಾನು ರಿಪೀಟೆಡ್ಲಿ ಪ್ರಪೋಸಲ್ ಕಳಿಸಿ ಸರ್, 2022 ಸರ್ಕಾರ ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತೀವಿ ಸರ್. ನಾನು ಚಿಕ್ಕಬಳ್ಳಾಪುರದಲ್ಲಿ ಇರುವಾಗ ಪೈಲಟ್ ಆಗಿ ಚಿಕ್ಕಬಳ್ಳಾಪುರನ್ನು ತಗೊಂಡು ಎಲ್ಲ ಫೋಟೋ ತೆಕ್ಕೊಂಡು ವಿಡಿಯೋ ಮಾಡಿಕೊಂಡು ರಿಪೋರ್ಟ್ ತಗೊಂಡು ಬರ್ತಾರೆ. ನಾಳೆ ಬಾ.
ಇನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಸಾರ್ವಜನಿಕರ ಪಾಲಿಗೆ ದೇವಾಲಯ ಎಂದು ಭಾವಿಸಿ ಸಾವಿರಾರು ಮಂದಿ ತಮ್ಮ ಸಮಸ್ಯೆಗಳನ್ನು ಹೊತ್ತು ಜಿಲ್ಲಾಡಳಿತ ಕಚೇರಿಗೆ ಬರ್ತಾರೆ. ಆದರೆ ಅಂತಹ ಜಿಲ್ಲಾ ಕಚೇರಿಯ ಆವರಣದಲ್ಲಿ ಸರ್ಕಾರಿ ವಾಹನಗಳ ಚಾಲಕರು ಗುಂಪು ಕಟ್ಟಿಕೊಂಡು ಯಾರ ಭಯವೂ ಇಲ್ಲದೆ ಒಳಗೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ KS ಫಣೀಂದ್ರ ಅವರು ಇರುವ ಕನಿಷ್ಠ ಜ್ಞಾನವೂ ಇಲ್ಲದೆ ರಮ್ಮಿ ಆಡ್ತಾ ಇರೋದು ಜಿಲ್ಲಾಡಳಿತ ಭವನಕ್ಕೆ ಅವಮಾನಕರ ಸಂಗತಿಯಾಗಿದೆ ಅಂತ ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಸರ್ಕಾರಿ ಕಚೇರಿ ದೇವಾಲಯ ಇದ್ದಂತೆ ಅಂತಾರೆ. ಆದರೆ ಅಂತಹ ದೇವಾಲಯದ ಆವರಣದಲ್ಲಿ ಸರ್ಕಾರಿ ವಾಹನಗಳ ಸರ್ಕಾರಿ ಚಾಲಕರೇ ರಮ್ಮಿ ಆಡಿ ಪುಂಡ ಪೋಖರಿಗಳಂತೆ ವರ್ತಿಸಿರೋದು ಎಷ್ಟು ಸರಿ ಎಂಬುದು ಸಾರ್ವಜನಿಕರ ಮಾತಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, NEET ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ NEET ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಚಿಕ್ಕಬಳ್ಳಾಪುರ ನಗರದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿರುವ ಏಕೈಕ ಕಾಮರ್ಸ್ ಕಾಲೇಜ್ ದಿ ಗೋಲ್ಡನ್ ಗ್ಲೀಮ್ಸ್ ಕಾಲೇಜ್. ಸ್ಥಳ ಗೀತಾ ಆರ್ಕಿಡ್, ಕೆನರಾ ಬ್ಯಾಂಕ್ ಹಿಂಭಾಗ, NPO ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ಪ್ರಥಮ PUC ಮತ್ತು BCom ದಾಖಲಾತಿಗಳು ಪ್ರಾರಂಭವಾಗಿವೆ. ಕೋರ್ಸಸ್ ಆಫರ್ಡ್: PUC, HEBA, EBACS, BCom ಆಸ್ ಪರ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ಈ ಬಾರಿ ದ್ವಿತೀಯ PUC ಫಲಿತಾಂಶದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದಿದೆ. ಉತ್ತಮ ಶಿಕ್ಷಕ ವೃಂದವನ್ನ ಹೊಂದಿದ್ದು 100% ಫಲಿತಾಂಶ ಪಡೆಯುವ ಮೂಲಕ ಪೋಷಕರ ಕನಸನ್ನ ಸಾಕಾರಗೊಳಿಸಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. SSLCಯಲ್ಲಿ 95ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಿಕ್ಷಣ ಉಚಿತ. 90ರಿಂದ 95ರಷ್ಟು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ 50% ಶುಲ್ಕ ರಿಯಾಯಿತಿ. 85ರಿಂದ 90ರಷ್ಟು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ 25% ಶುಲ್ಕ ರಿಯಾಯಿತಿ ದೊರೆಯುತ್ತದೆ. ಶ್ರೀ ಗುರು ಮಹಾ ಪ್ರತ್ಯಂಗಿರ ಹೋಮ. ಸ್ಥಳ ತಿರ್ನಹಳ್ಳಿ ಗ್ರಾಮ, ನಂದಿ ರಸ್ತೆ, ಚಿಕ್ಕಬಳ್ಳಾಪುರ ತಾಲೂಕು. ಪ್ರತಿ ತಿಂಗಳು ಅಮಾವಾಸ್ಯೆಯಂದು ಉಚಿತ ಸಾಮೂಹಿಕ ಹೋಮವನ್ನ ಏರ್ಪಡಿಸಲಾಗಿರುತ್ತದೆ. ಭಕ್ತರು ಸಕಾಲಕ್ಕೆ ಆಗಮಿಸಿ ಹೋಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ. ಹೋಮ ಮಾಡುವುದರಿಂದ ಆರೋಗ್ಯ, ಆರ್ಥಿಕ, ವ್ಯಾಪಾರ, ನರದೃಷ್ಟಿ, ಮಾಟಮಂತ್ರ ಸೇರಿದಂತೆ ಇನ್ನಿತರ ದೋಷಗಳ ಸಮಸ್ಯೆಗಳಿಗೆ ನಿವಾರಣೆ ಸಿಗುತ್ತದೆ. ಶ್ರೀ ಗುರು ವಾರಾಹಿ ಹೋಮ. ಪ್ರತಿ ತಿಂಗಳು ಹುಣ್ಣಿಮೆಯಂದು ಉಚಿತ ಸಾಮೂಹಿಕ ಹೋಮವನ್ನ ಏರ್ಪಡಿಸಲಾಗಿರುತ್ತದೆ. ಭಕ್ತರು ಸಕಾಲಕ್ಕೆ ಆಗಮಿಸಿ ಹೋಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ. ವಾರಾಹಿ ಹೋಮ ಮಾಡುವುದರಿಂದ ಎಲ್ಲಾ ತರಹದ ಪ್ರಯೋಗಗಳಿಂದ, ಭೂ ವಿವಾದಗಳಿಂದ, ಕೋರ್ಟ್ ವಿವಾದಗಳಿಂದ, ಅನಾರೋಗ್ಯ ಸಮಸ್ಯೆಗಳಿಂದ ನಿವಾರಣೆ ಸಿಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಊರಾ ವೇಣುಗೋಪಾಲ್ ರಾವ್, ದೇವಿಯವರ ಉಪಾಸಕರು. ಮೊಬೈಲ್ ಸಂಖ್ಯೆ 9341250411. ಸರ್ವರಿಗೂ ಆದರದ ಸುಸ್ವಾಗತ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100ಕ್ಕೆ 100ರಷ್ಟು ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆ್ಯಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ.
ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಡ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ. ಇನ್ನೇಕೆ ತಡ? ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಇಂದೇ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಆಕಾಶ್ ಪದವಿ ಪೂರ್ವ ಕಾಲೇಜು. ಸ್ಥಳ ಸುರೇಶ್ ಕೃಷ್ಣಪ್ಪ ಕಾಂಪ್ಲೆಕ್ಸ್, ಸ್ಟೇಡಿಯಂ ರಸ್ತೆ, 1ನೇ ಕ್ರಾಸ್, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದ್ವಿತೀಯ ಪಿಯುಸಿಯಲ್ಲಿ ಅತ್ಯುತ್ತಮ ಫಲಿತಾಂಶಗಳೊಂದಿಗೆ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಗಮನ ಸೆಳೆದ ಏಕೈಕ ಕಾಲೇಜು ಆಕಾಶ್ ಪದವಿ ಪೂರ್ವ ಕಾಲೇಜು. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಕಾಮರ್ಸ್, HEBA, EBACS, ಹಾರ್ಟ್ಸ್, HEPS. ನಮ್ಮಲ್ಲಿ ಪರಿಣತಿ ಹೊಂದಿದ ಶಿಕ್ಷಕ ವೃಂದ, ಡಿಜಿಟಲ್ ತರಗತಿಗಳು, ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್, ಉತ್ತಮ ಕಲಿಕಾ ವಾತಾವರಣ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುವುದು. ನಮ್ಮ ಕಾಲೇಜಿನಲ್ಲಿ ಸಾಧಾರಣ ವಿದ್ಯಾರ್ಥಿಗಳು ಸಹ ಡಿಸ್ಟಿಂಕ್ಷನ್ ಪಡೆದು ಪಾಸಾಗಿದ್ದಾರೆ. ಇದು ನಮ್ಮ ಹೆಮ್ಮೆ. ಸತತ 10 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಬ್ಲೂಮ್ಸ್ ಪಿಯು ಕಾಲೇಜ್ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ವಾಪಸಂದ್ರ ಬಿಹೈಂಡ್ ಮಯೂರಿ ಬೇಕರಿ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿವೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMCS, ಕಾಮರ್ಸ್, EBACS. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ತರಗತಿ ಕೊಠಡಿಗಳು, ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಡಿಜಿಟಲ್ ಕ್ಲಾಸ್ ರೂಮ್ಗಳನ್ನು ಹೊಂದಿದೆ. ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಪ್ರತ್ಯೇಕ ಕಾಳಜಿ ವಹಿಸಲಾಗುವುದು. ಪಿಯು ಫಲಿತಾಂಶದಲ್ಲಿ ಸತತವಾಗಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸುತ್ತಿರುವ ಏಕೈಕ ಪಿಯು ಕಾಲೇಜ್ ಬ್ಲೂಮ್ಸ್ ಪಿಯು ಕಾಲೇಜ್. ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡೆದು ತಾಲೂಕು ಮತ್ತು ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿದೆ. ಇನ್ನೇಕೆ ತಡ? ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯದ ಬುನಾದಿಗಾಗಿ ಇಂದೇ ಸಂಪರ್ಕಿಸಿ ಬ್ಲೂಮ್ಸ್ ಪಿಯು ಕಾಲೇಜ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್. ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಇದೀಗ ಸಮ್ಮರ್ ಹಾಟ್ ಸೇಲ್ನಲ್ಲಿ ತೊಗರಿಬೇಳೆ 1 ಕೆಜಿ ಕೇವಲ 105 ರು 90 ಪೈಸೆ ಮಾತ್ರ. ಅಟ್ಟಾ ಆಶೀರ್ವಾದ್ 10 ಕೆಜಿ ಕೇವಲ 499 ರೂಪಾಯಿ ಮಾತ್ರ. ಸನ್ಪ್ಯೂರ್ ಆಯಿಲ್ 1 ಲೀಟರ್ಗೆ 143 ರು 90 ಪೈಸೆ ಮಾತ್ರ. ಫ್ರೀಡಮ್ ಆಯಿಲ್ 1 ಲೀಟರ್ 145 ರು 90 ಪೈಸೆ ಮಾತ್ರ. ಶುಗರ್ ಲೂಸ್ 1 ಕೆಜಿ 42 ರು 90 ಪೈಸೆ ಮಾತ್ರ. ನಂದಿನಿ ಘೀ 1 ಲೀಟರ್ಗೆ 572 ರೂಪಾಯಿ ಮಾತ್ರ. ಕೇಸರ್ ಕಲಿ 30 ಕೆಜಿ ರೈಸ್ 2149 ರೂಪಾಯಿ ಮಾತ್ರ. GTS ಬುಲೆಟ್ 30 ಕೆಜಿ ರೈಸ್ 2149 ರೂಪಾಯಿ ಮಾತ್ರ. ಸರ್ಫೆಕ್ಸಲ್ ಮ್ಯಾಜಿಕ್ 4+2 ಕೆಜಿ MRPಯಿಂದ 300 ರು ಕಡಿತ. ಏರಿಯಲ್ ಮ್ಯಾಜಿಕ್ 4+2 ಕೆಜಿ MRPಯಿಂದ 350 ರು ಕಡಿತ. ಪಿಜನ್ ಗ್ಯಾಸ್ ಸ್ಟವ್ 2 ಬರ್ನಲ್ ಕೇವಲ 999 ರೂಪಾಯಿಗಳು ಮಾತ್ರ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಬಿಗ್ ಡೇ ಹೈಪರ್ ಮಾರ್ಕೆಟ್. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 87626
9399. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಜಂಗಮಕೋಟೆ ಹೋಬಳಿಯಲ್ಲಿ ಯಾವುದೇ ಕಾರಣಕ್ಕೂ ಫಲವತ್ತಾದ ಕೃಷಿ ಭೂಮಿಯನ್ನ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಬಿಡುವುದಿಲ್ಲ ಎಂದು ಜಿಲ್ಲಾಡಳಿತ ರೈತರ ಸಂಘ ಹಾಗೂ ಹಸಿರು ಸೇನೆ ಕೋಡಿಹಳ್ಳಿ ಚಂದ್ರಶೇಖರ್ ಬಣ ಎಚ್ಚರಿಕೆ ನೀಡಿದೆ. ರೈತ ಹೋರಾಟಕ್ಕೆ, ರೈತ ಮೇಳೆಗೆ, ನಮ್ಮ ಭೂಮಿ ನಮ್ಮ ಭೂಮಿ. ಜಂಗಮಕೋಟೆ ಹೋಬಳಿಯಲ್ಲಿ ಕೆಐಎಡಿಬಿ ಮೂಲಕ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನ ಪ್ರಕ್ರಿಯೆ ನಿಲ್ಲಿಸಬೇಕು. ಅಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲು ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ. ಜಿಲ್ಲಾಡಳಿತ ಮತ್ತು ಸರ್ಕಾರ ರೈತರ ಸಹನೆಯನ್ನ ಪರೀಕ್ಷೆ ಮಾಡುವ ದುಸ್ಸಾಹಸ ಮಾಡಬಾರದು ಎಂದು ಆಗ್ರಹಿಸಿದ್ದಾರೆ. ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ನೇತೃತ್ವದಲ್ಲಿ ಶಿಡ್ಲಘಟ್ಟ ನಗರದ ಸಾರಿಗೆ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ ರೈತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಘೋಷಣೆಗಳನ್ನ ಕೂಗುವ ಮೂಲಕ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡ, ಆನಂದ್ ಗೌಡ, ದೇವನಹಳ್ಳಿ ಗೋಪಿ ಭಾಗವಹಿಸಿ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಜಂಗಮಕೋಟೆ ಭಾಗದಲ್ಲಿ ಕೈಗಾರಿಕೆಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಕೂಡಲೇ ನಿಲ್ಲಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ, ಜಿಲ್ಲಾ ಮತ್ತು ತಾಲೂಕು ಆಡಳಿತ ರೈತ ಸಂಘಗಳ ಮಧ್ಯೆ ಘರ್ಷಣೆ ತಂದಿರುವ ಹುನ್ನಾರ ನಡೆಯುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಅಪಾರ ಗೌರವ ಇದೆ. ರೈತರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಅವರು ಕ್ರಮ ಕೈಗೊಳ್ಳಬೇಕು. ರೈತರು ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದಾರೆ. ಅವರ ಸಹನೆಯನ್ನ ಪರೀಕ್ಷಿಸುವ ಕೆಲಸವನ್ನ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಮಾಡಬಾರದು ಎಂದು ಮನವಿ ಮಾಡಿದ್ದಾರೆ. ಅವರು ಫಲವತ್ತಾದ ಕೃಷಿ ಬೇಡ ಅಂತ ಹೇಳಿರುವಾಗ ತಾವ್ ಯಾಕಿದ್ರಲ್ಲಿ ಮುತುವರ್ಜಿ ವಹಿಸ್ತಾರೆ? ರೈತರನ್ನು ಉಳಿಸಿ, ಅನ್ನನ್ನು ಉಳಿಸಿ, ಮುಂದಿನ ಸಮಾಜಕ್ಕೆ ಭೂಮಿನ ಉಳಿಸಿ, ಅನ್ನವನ್ನು ಉಳಿಸಿ. ದಯಮಾಡಿ ನಾವು ಕಳಕಳಿಯಿಂದ ಮಾಡಿರ್ತೇವೆ. ನಾವಿತ್ತು ಶಾಂತ ರೀತಿಯಿಂದ ಇದ್ದೇವೆ. ನಾವು ಯುವಪಕ್ಕೆ ಹೋಗಲ್ಲ, ಶಾಂತ ರೀತಿಯಿಂದ ಗೆಲ್ತೇವೆ. ಮತ್ತೊಮ್ಮೆ ಅಣ್ಣ ಅಂತೆಲ್ಲ ಕರಿತೇವೆ. ಇವತ್ತು ಅವ್ರ ಮಾತು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಏನ್ ಹೇಳಿದ್ರು, ನಾನು ಈ ಸಂಬಂಧ ಇದೆ ಜಿಲ್ಲೆ ಇರೋದ್ರಿಂದ ಡೀಮ್ಡ್ ಫಾರೆಸ್ಟ್ ಯಾಕೆ ಮಾತಾಡಿಲ್ಲ? 2 ವರ್ಷದಲ್ಲಿ 2016ರಲ್ಲಿ ನಾವು ಡೀಮ್ಡ್ ಫಾರೆಸ್ಟ್ ವಿಚಾರ ಆಗಿದ್ರಿ. ಕಾಗೋಡು ತಿಮ್ಮಪ್ಪ ಮಂತ್ರಿಗಳು, ಸಿದ್ದರಾಮಯ್ಯ ಮುಖ್ಯ ಇಡೀ ರಾಜ್ಯದಲ್ಲಿ ಡೀಮ್ಡ್ ಫಾರೆಸ್ಟ್ ವಿಚಾರದಲ್ಲಿ ಮಾತಾಡ್ತೀವಿ. ತಾವೇ 300 ಎಕರೆ ರೈತರು ಬೋರ್ವೆಲ್ ಎಲ್ಲ. ದಯಮಾಡಿ ಸುಧಾಕರ್ ಅವರು, ಇಡೀ ರಾಜ್ಯದಲ್ಲಿ ಏನಾದ್ರೂ ಇವತ್ತು ಕಾಂಗ್ರೆಸ್ ಬರಬೇಕಾದ್ರೆ ಇಡೀ ರೈತ ಕುಲ ಸರ್ಕಾರವನ್ನು ತರಲಿಕ್ಕೆ ಕಾರಣ. ಇದು ಅರ್ಥ ಮಾಡ್ಕೊಳ್ಬೇಕು. ತಾವು ಕೂಡ ಕಾರಣಕರ್ತರಾಗಿದ್ರಿ. ನಿಮ್ಮ ಮೇಲೆ ನಮ್ಗೆ ಗೌರವ ಇದೆ, ಆದ್ರೆ ನೀವು ನಡ್ಕೊಂಡಂತ ರೀತಿ ನಾವು ಸರಿ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಇವತ್ತು ನೀವು ಕಿಸಾನ್ ಕಾಂಗ್ರೆಸ್ ಇಟ್ಟಿದ್ರಲ್ಲ, ಅದು ಗೌರವ ಬರೋದಿಲ್ವೇ ಹಸಿರು ವಸ್ತ್ರಕ್ಕೆ? ಇವತ್ತು ನಾವು ಯಾಕೆ ಶಾಂತವಾಗಿದ್ದೀವಿ ಅಂದ್ರೆ ಇಡೀ ರಾಜ್ಯಾದ್ಯಂತ ಇವತ್ತು ಗಲಾಟೆ ಆಗ್ತದೆ. ಆದ್ರೆ ನಾವು ಈ ಜಿಲ್ಲೆ, ಈ ತಾಲೂಕು ಬಹಳ ಶಾಂತ ರೀತಿಯಿಂದ ಇರೋದು. ಇವತ್ತು ತಾವು ಇನ್ನೊಂದು ಮಾತಾಡಿದ್ರಿ, ಯಾರೋ ಸ್ನೇಹಿತರು ಹೇಳಿದ ರೀತಿ ತಾವು ಮಂತ್ರಿಗಳು ಮಾತಾಡ್ತಿರಲ್ಲ, ಇದು ನ್ಯಾಯನ? ಇವತ್ತು ಯೂನಿವರ್ಸಿಟಿ ಸುಂಡ್ರಳ್ಳಿಯಲ್ಲಿ ತಂದಿದ್ದಂಥದ್ದು ಸರ್ಕಾರ. ಆದ್ರೆ ಆ ಸುಂಡ್ರಳ್ಳಿಯಲ್ಲಿ ಬಂದಂತ ಸಂದರ್ಭದಲ್ಲಿ ತಾವು ಅರ್ಥ ಮಾಡ್ಕೊಳ್ಬೇಕು, 102
ಎಕರೆ. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಅಶ್ವಿನ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ರೈತ ಸಂಘದ ಪದಾಧಿಕಾರಿಗಳು ಜಂಗಮಕೋಟೆ ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ಭೂ ಸ್ವಾಧೀನದ ಪ್ರಕ್ರಿಯೆ ನಿಲ್ಲಿಸಬೇಕು, ಇಲ್ಲದಿದ್ದ ಪಕ್ಷದಲ್ಲಿ ಹೋರಾಟಗಳನ್ನು ತೀವ್ರಗೊಳಿಸಿ ಅದಕ್ಕೆ ಆಗಬಹುದಾದ ಅನಾಹುತಗಳಿಗೆ ಜಿಲ್ಲಾಡಳಿತ ನೇರ ಹೊಣೆಯಾಗಲಿದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಭಟನೆಯ ವೇಳೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ತಾಲೂಕು ಕಚೇರಿಗೆ ರೈತರು ಮುತ್ತಿಗೆ ಹಾಕುತ್ತಾರೆ ಎಂಬ ಭೀತಿಯಿಂದ ಬ್ಯಾರಿಕೇಡ್ಗಳಿಂದ ಪ್ರವೇಶ ದ್ವಾರವನ್ನ ಮುಚ್ಚಲಾಗಿತ್ತು. ಪ್ರತಿಭಟನೆಯಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ರಾಮನಾಥ್, ತಾಲೂಕು ಸಂಘದ ಅಧ್ಯಕ್ಷ ತಾದೂರು ಮಂಜುನಾಥ್, ಏತಲಹಳ್ಳಿ ಎಚ್ಕೆ ರಮೇಶ್, ವೇಣುಗೋಪಾಲ್, ಗುಡಿಹಳ್ಳಿ ಕೆಂಪಣ್ಣ, ಮುನಿನಂಜಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಪ್ರಸ್ತುತ 25,000ಕ್ಕೂ ಹೆಚ್ಚು ಪ್ರಕರಣಗಳು ವಿಲೇವಾರಿಗೆ ಬಾಕಿ ಇದ್ದು, ಇವುಗಳ ಸೂಕ್ತ ವಿಲೇವಾರಿಗೆ ನಿರಂತರವಾಗಿ ಶ್ರಮಿಸಲಾಗುತ್ತಿದೆ ಎಂದು ಉಪಲೋಕಾಯುಕ್ತ ನ್ಯಾಯಾಧೀಶರಾದ ಕೆಎನ್ ಪಣೀಂದ್ರ ಅವರು ತಿಳಿಸಿದರು. ವಾಪಸ್ ಬಂದ ನಂತರ ಮತ್ತೆ ಪರಿಶೀಲನೆ ಮಾಡಿ ಸರ್, ನಾನು ಬೇಸಿಕ್ ಆಗಿ ನಮ್ಮ ಪ್ರಾಬ್ಲಮ್ಸ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ ನನ್ನ ಇಲಾಖೆ. ಸರ್ ಏನಿದೆ ಸರ್, ರೆಕಾರ್ಡ್ ರೂಮ್ಗಳು ಯಾವುದೂ ವ್ಯವಸ್ಥಿತವಾಗಿ ಇದ್ದಿರಲಿಲ್ಲ. ಸೋಮವಾರ ಜಿಲ್ಲಾಡಳಿತ ಭವನದ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ನಡೆದ ಲೋಕಾಯುಕ್ತದಲ್ಲಿನ ಬಾಕಿ ದೂರು ಪ್ರಕರಣಗಳ ವಿಲೇವಾರಿಗಾಗಿ ವಿಚಾರಣೆ ನಡೆಸಿ ಉಪಲೋಕಾಯುಕ್ತ ನ್ಯಾಯಾಧೀಶರಾದ ಕೆಎನ್ ಪಣೀಂದ್ರ ಅವರು ಮಾತನಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ದಾಖಲಾಗಿ ತನಿಖೆ ಬಾಕಿ ಇರುವ ಕೆಲವು ದೂರು ಪ್ರಕರಣಗಳ ಕುರಿತು ವಿಚಾರಣೆ ನಡೆಸಿ ಸ್ಥಳದಲ್ಲೇ ದೂರುದಾರರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 120 ಪ್ರಕರಣಗಳು ಬಾಕಿ ಇದ್ದು, ಮುಖ್ಯವಾಗಿ ಕಂದಾಯ ಮತ್ತು ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಗಳಿಗೆ ಸಂಬಂಧಪಟ್ಟ ದೂರು ಅರ್ಜಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು, ಅವುಗಳ ತ್ವರಿತ ವಿಲೇವಾರಿಗೆ ಇಂದು ಮತ್ತು ನಾಳೆ ವಿಚಾರಣೆ ನಡೆಸಲಾಗುತ್ತದೆ ಎಂದು ಹೇಳಿದ್ದಾರೆ. ಎರಡು ಕೊಟ್ಟಿದ್ದೀರಾ ಇದೇ ತರ ತ್ಯಾಗರಾಜ್ ದೂರು ಇದೆ. ದೂರುದಾರರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒತ್ತುವರಿ ತೆರವು ಮಾಡಿ ಗ್ರಾಮ ಪಂಚಾಯಿತಿಗೆ ಜಮೀನನ್ನು ಮುಕ್ತಾಯಗೊಳಿಸಲು ಕೋರಿದ್ದಾರೆ. ಹಾಜರಿದ್ದ ಶ್ರೀಮತಿ ಭವಾನಿ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ ರವರಿಗೆ ಸದರಿ ನಮ್ಮ ಆಫೀಸರ್ ನಾನು 40 ಕಿಲೋಮೀಟರ್ಸ್ ಈ ವೇಳೆ ಕೆಲ ಪ್ರಕರಣಗಳ ವಿಚಾರಣೆಯಲ್ಲಿ ಅಧಿಕಾರಿಗಳು ಮತ್ತು ದೂರುದಾರರು ತಮ್ಮ ತಮ್ಮ ವಿಚಾರಗಳನ್ನು ನ್ಯಾಯಾಧೀಶರಿಗೆ ಮಂಡಿಸುವ ಮೂಲಕ ಗಮನ ಸೆಳೆದರು. ರೆಡಿ ಮಾಡಿಲ್ಲ. ಸೊ ಇವರು ಪ್ರಬುದ್ಧವಾಗಿ ಆಗಿಲ್ಲ, ಅದು ಸೀಟ್ ಸರಿ ಇಲ್ಲ ಅಂತ ಅಧ್ಯಕ್ಷ ಮಾಡಿದ್ರು. ಮತ್ತೆ ಟೆಂಡರ್ ಕರೆಸ್ಬಿಟ್ಟು ಮಾತಾಡಲಿಕ್ಕೆ ಬಟ್ ಇವರೇನು ಹೇಳಿದ್ರು, ಅವನು ಸ್ವಂತಕ್ಕನ್ನ ಕೇಳ್ತಾ ಇರೋದು ಸಾರ್ವಜನಿಕರ ಅನುಕೂಲವಾಗಿ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಕ್ರಮಬದ್ಧವಾಗಿ ಕರೆಕ್ಟಾಗಿ ಮಾಡಬೇಕಾದಂಥ ಕರ್ತವ್ಯ ಇದೆ. ಸುಮ್ಮನೆ ಅದನ್ನು ಅರ್ಧಂಬರ್ಧ ಮಾಡಿದ್ದೀವಿ ಅನ್ನೋ ಥರ ಅಲ್ಲ. ಶೀಟ್ ಕ್ಲಿಯರ್ ಆಗಿದೆ ಫಿಟ್ಟಿಂಗ್ ಮಾಡಿರೋದು ಸರಿ ಇಲ್ಲ ಸರ್. ಸುಮ್ಮನೆ ಗಾಳಿ ಬಂದಿದ್ದಕ್ಕೆ ಅದನ್ನು ಕ್ಲೀನ್ ಬಟ್ಟೆ ತಿರುಗಾಳಿ ಬಂದು ನಾನು ವಿಸಿಟ್ ಮಾಡಿದಾಗ ಸರ್ ಕ್ಲಿಯರ್ ಇದೆ. ಈಗ 3 months ಆಯ್ತು. 3 months ಅವರಿಗೆ ಮಾರ್ಕ್ ಫೋಟೋ ತೆಕ್ಕೊಂಡ್ಬಿಟ್ಟು ನಾವು ಅದನ್ನು ಫೋಟೋ ತೆಗೆದು ಮೇಡಮ್ ಹೇಳಿದ್ರೆ ರಿಟೈನ್ ಮಾಡ್ತಾರೆ. ಇವತ್ತಿಗೆ 4 ಸಲ ರಿಟೈನ್ ಆಗಿದೆ. ಅಕಸ್ಮಾತ್ ಬಿರುಗಾಳಿ ಬಂತು ಅಂದರೆ ಸುಮಾರು
ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಾಲಿ, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕಿರಣ್ ಎಂ ಪಾಟೀಲ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾ, ಲೋಕಾಯುಕ್ತರಾದ ಎಸ್ಪಿ ಆಂಟೋನಿ ಜಾನ್ ಮತ್ತಿತರರು ಉಪಸ್ಥಿತರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ತೆ ಚಿಕ್ಕಬಳ್ಳಾಪುರ. ದ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ಗೆ ಆತ್ಮೀಯವಾದಂತ ಸ್ವಾಗತ. ಫಾಗ್ ಎಂಟ್ರಿ ಇರುತ್ತೆ, ಕ್ಯಾಂಡಲ್ ಎಂಟ್ರಿ ಇರುತ್ತೆ, ಟೆಡಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದೀವಿ. ಹಾಗೆ ನಮ್ಮಲ್ಲಿ LED ನೇಮ್ಸ್ ಇರುತ್ತೆ, ಪ್ರೀಮಿಯಂ ಸೋಫಾಸ್ ಇರುತ್ತೆ, ಹಾಗೆ ನಮ್ಮಲ್ಲಿ ಡೆಕೋರೇಷನ್ ಪ್ರೀಮಿಯಂ ಡೆಕೋರೇಷನ್ ಇರುತ್ತೆ. ನಿಮಗೆ ಕಸ್ಟಮೈಸ್ಡ್ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ. ನಮ್ಮಲ್ಲಿ 2 ತರ ಥಿಯೇಟರ್ಸ್ ಇದಾವೆ. ಒಂದು ಫ್ಯಾಮಿಲಿ ಥಿಯೇಟರ್ ಇದೆ. ನಮ್ಮಲ್ಲಿ ಬರ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಕ್ಯಾಂಡಲ್ ನೈಟ್ ಡಿನ್ನರ್, ಫಸ್ಟ್ ಇಯರ್ ಬರ್ಡೇ, ನಾಮಕರಣ, ಶ್ರೀಮಂತನ ಎಲ್ಲ ಥರ ಮಾಡೋದಕ್ಕೂ ಅವಕಾಶ ಇದೆ. ಹಾಗೆ ನಮ್ಮಲ್ಲಿ 100 to 150 ಮೆಂಬರ್ಸ್ ಬಂದರೂ ಕೂಡ ಅವರಿಗೆ ಲಂಚಿಂಗ್ ಏರಿಯಾಗೆ ಸಪ್ರೇಟ್ ಹಾಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ಈಗ ನೀವು ನೋಡಿದ್ದು ಫ್ಯಾಮಿಲಿ ಥಿಯೇಟ್ರು, ಈಗ ನೋಡ್ತಿರೋದು ನೀವು ಫ್ರೆಂಡ್ಸ್ ಥಿಯೇಟ್ರು. ಹೈ ಕ್ವಾಲಿಟಿ ಪ್ರೀಮಿಯಂ ಇರತಕ್ಕಂತಹ ಡೆಕೋರೇಷನ್. ಚಿಕ್ಕಬಳ್ಳಾಪುರದಲ್ಲಿ ಈ ಕ್ವಾಲಿಟಿ ಥಿಯೇಟರ್ ಡೆಕೋರೇಷನ್ ನಿಮಗೆ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಅವರು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ 2 ಕಡೆನೂ ಬ್ರಾಂಚ್ ಮಾಡಿದೀವಿ. ದಿ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಓಪನ್ ಆಗಿ ಕರೆಕ್ಟಾಗಿ 1 year ಆಗ್ತಾ ಬಂದಿರೋದ್ರಿಂದ ನಿಮಗೆ ಸರ್ಪ್ರೈಸ್ ಆಗಿ ಟೆಡಿ ಎಂಟ್ರಿ ಕೂಡ ಕೊಡ್ತಿದ್ದೀವಿ. ಹಾಗೆ ನಮ್ಮ ಹಿಲ್ಸ್ಟೌನ್ ಕಡೆಯಿಂದ ಕಾಂಪ್ಲಿಮೆಂಟಿಯಾಗಿ 1 ಪ್ಲೇಟ್ ಫ್ರೆಂಚ್ ಫ್ರೈಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ವಿ. ಇದು ಫ್ರೀ ಇರುತ್ತೆ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ
ವೇಸ್ಟೇಜ್ ಕೇವಲ 8%ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ. ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, ಸಿಸಿ ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ: ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ. ಇನ್ನೇಕೆ ತಡ? ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಸಾಯಿರಾಮ್ ಪಿಯು ಕಾಲೇಜ್ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ಸಾರಿಗೆ ಸೌಲಭ್ಯ ಹಾಗೂ ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಫೆಸಿಲಿಟಿ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. ಸಾಯಿರಾಮ್ ಪಿಯು ಕಾಲೇಜ್. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಏಕೈಕ ಹೆಮ್ಮೆಯ ಕಾಲೇಜು ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ: ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್, ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್, ಎಚ್ಇಪಿಎಸ್, ಡಿಗ್ರಿ, ಬಿಸಿಎ, ಬಿಕಾಂ, ಬಿಎ ಆಸ್ ಪರ್ ಬಿಎನ್ಯು. 2024-25ನೇ ಸಾಲಿನ ಬಿಸಿಎ ಫಲಿತಾಂಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ಕಾಲೇಜಿನ ವಿಶೇಷತೆಗಳೇನೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಹಸಿರು ಪರಿಸರ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ: ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740461966, 9972856004. ಲ್ಯಾಂಡ್ಲೈನ್ ನಂಬರ್ 08156459051.
ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಭಗವಾನ್ ಬುದ್ಧರ ಜಯಂತಿಯನ್ನು ಆಚರಿಸಲು ರಾಜ್ಯ ಸರ್ಕಾರ ಆದೇಶಿಸಿದೆ. ಅದರಂತೆ ಶ್ರೀ ಭಗವಾನ್ ಬುದ್ಧರ ಜಯಂತಿ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಗುವುದೆಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳ ಕಚೇರಿಯ ನ್ಯಾಯಾಲಯ ಸಭಾಂಗಣದಲ್ಲಿ ನಡೆದ ಶ್ರೀ ಭಗವಾನ್ ಬುದ್ಧರ ಜಯಂತಿ ಆಚರಣೆಯ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಸಮುದಾಯದ ಮುಖಂಡರ ಸಲಹೆಗಳನ್ನು ಸ್ವೀಕರಿಸಿದ ನಂತರ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಮಾತನಾಡಿದರು. ಶ್ರೀ ಭಗವಾನ್ ಬುದ್ಧರ ಜಯಂತಿಯನ್ನು ಸರ್ಕಾರದ ಮಾರ್ಗಸೂಚಿ ನಿಯಮಗಳನ್ನು ಅನುಸರಿಸಿಕೊಂಡು ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಬೇಕಿದೆ. ಕಾರ್ಯಕ್ರಮದ ವೇದಿಕೆ ಸಿದ್ಧತೆ, ಆಹ್ವಾನ ಪತ್ರಿಕೆಗಳ ಮುದ್ರಣ, ವಿತರಣೆ, ಭಾಷಣ ವ್ಯವಸ್ಥೆಗೆ ಕ್ರಮ ವಹಿಸಬೇಕು. ಜಯಂತಿ ಆಚರಣೆಯ ಎಲ್ಲಾ ಕಾರ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ ಯಶಸ್ವಿಯಾಗಲು ಅಧಿಕಾರಿಗಳಿಗೆ ಸೂಚನೆಗಳನ್ನು ನೀಡಿದರು. ಮೊದಲ ಬಾರಿಗೆ ಸರ್ಕಾರದ ವತಿಯಿಂದ ಆಚರಣೆ ಮಾಡುತ್ತಿರುವ ಈ ಜಯಂತಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಲು ಅಪರ ಜಿಲ್ಲಾಧಿಕಾರಿಗಳು ಈ ವೇಳೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರವಿಕುಮಾರ್, ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ವಿವೇಕಾನಂದ, ಸಮುದಾಯದ ಮುಖಂಡರಾದ ಬಿಎನ್ ಗಂಗಾಧರ್, ಗಾನ ಅಶ್ವಥ್, ಸುಧಾ ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕಗ್ಗಂಟಾದ ಥೀಮ್ ಪಾರ್ಕ್ ವಿಚಾರ, ಮುನ್ನೆಲೆಗೆ ಬಂದ ಪರ ವಿರೋಧ ಚರ್ಚೆ, ಪ್ರತಿಭಟನೆಗಿಳಿದ ರೈತರು. ಜಿಲ್ಲಾಡಳಿತ ಆವರಣದಲ್ಲಿ ರಮ್ಮಿ ಘಮಲು, ಬಡವರ ದೇಗುಲಕ್ಕೆ ಅವಮಾನ, ಚಾಲಕರ ಕಾರ್ಯಕ್ಕೆ ಆಕ್ರೋಶ. ಕೆಐಎಡಿಬಿ ಥೀಮ್ ಪಾರ್ಕ್ ವಿಚಾರ, ಕೈಗಾರಿಕೆಗಳು ಬೇಡವೆಂದ ರೈತರು, ಪ್ರತಿಭಟನೆ ಎಚ್ಚರಿಕೆ ಕೊಟ್ಟ ಸಂಘಟನೆಗಳು. ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಪ್ರಕರಣಗಳ ವಿಲೇವಾರಿ ಬಾಕಿ, ಸೂಕ್ತ ವಿಲೇವಾರಿಗೆ ನಿರಂತರ ಶ್ರಮ, ಲೋಕಾಯುಕ್ತ ನ್ಯಾಯಾಧೀಶರಾದ ಕೆಎನ್ ಫಣೀಂದ್ರ ಅವರು ಭರವಸೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.